ನಮಸ್ಕಾರ. ಎಲ್ರಿಗೂ ಸ್ವಾಗತ. ನಾವಿವತ್ತು ಭಗವದ್ಗೀತೆಯ 9ನೇ ಅಧ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದನ್ನ ರಾಜವಿದ್ಯೆ, ರಾಜಗುಹ್ಯ ಅಂತ ಕರೀತಾರಲ್ಲ, ಅಂದ್ರೆ ಜ್ಞಾನಗಳಲ್ಲಿ ಅರಸ, ರಹಸ್ಯಗಳಲ್ಲೂ ಅರಸ ಅಂತ. ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ ದಾರಿಗಳಿಗಿಂತ ಇದು ಹೇಗೆ ಬೇರೆ, ಇದರ ವಿಶೇಷತೆ ಏನು, ಆಳವಾಗಿ ನೋಡೋಣ. ಮೊದಲಿಗೆ ಇದನ್ನು ಯಾಕೆ ಅಷ್ಟು ಶ್ರೇಷ್ಠ ಅಂತಾರೆ? ಇದು ನೇರವಾದ ಮಾರ್ಗ ಅಂತ ಹೇಳಿದ್ರಲ್ಲ, ಅದು ಹೇಗೆ? ಹೌದು, ಇದು ಕೇವಲ ಓದುವ ಜ್ಞಾನ ಅಲ್ಲ, ಇದು ಅನುಭವದಿಂದ ಬರುವ ತಿಳುವಳಿಕೆ, ವಿಜ್ಞಾನ ಸಹಿತಂ ಅಂತಾರೆ ಅದಕ್ಕೆ. ಇದನ್ನ ಸರಿಯಾಗಿ ಅರ್ಥಕೊಂಡ್ರೆ ಆ ಸಂಸಾರ ಅನ್ನೋ ಬಂಧನ ಇದೆಯಲ್ಲ, ಅದರಿಂದ ತಕ್ಷಣ ಬಿಡುಗಡೆ. ಅಶುಭಾತ್ ಮೋಕ್ಷಸೇ ಅಂತ ಗೀತೆಯಲ್ಲೇ ಭರವಸೆ ಇದೆ. ಭಾಷ್ಯದಲ್ಲಿ ಕೂಡ ಇದನ್ನ ಉಪನಿಷತ್ತುಗಳಲ್ಲಿ ಹೇಳಿರೋ ನೇರವಾದ ದಾರಿ ಅಂತ ಸ್ಪಷ್ಟಪಡಿಸ್ತಾರೆ. ಅಂದ್ರೆ ಹಂತ ಹಂತವಾಗಿ ಹೋಗೋದಲ್ಲ, ನೇರವಾಗಿ ಗುರಿ ಮುಟ್ಟೋದು. ಓ, ತಕ್ಷಣ ಫಲ. ಬಹುಶಃ ಅದಕ್ಕೆ ಇರಬೇಕು ಇದನ್ನ ವಿದ್ಯೆಗಳ ರಾಜ ಅಂತ ಕರೆದಿರೋದು. ಇದರ ಬೇರೆ ಗುಣಗಳ ಬಗ್ಗೆ ಹೇಳಿ. ಖಂಡಿತ. ರಾಜವಿದ್ಯೆ ಯಾಕಂದ್ರೆ ಇದು ತುಂಬಾ ಪ್ರಕಾಶಮಾನವಾದದ್ದು, ಅತ್ಯಂತ ಗೋಪ್ಯವಾದದ್ದು ಕೂಡ, ಮತ್ತೆ ಶ್ರೇಷ್ಠವಾದ ಪಾವನಕಾರಿ. ಅಂದ್ರೆ ಸಾವಿರಾರು ಜನ್ಮಗಳ ಕರ್ಮವನ್ನ ಒಂದೇ ಕ್ಷಣದಲ್ಲಿ ಸುಟ್ಟು ಹಾಕುವ ಶಕ್ತಿಯಿದೆ ಇದಕ್ಕೆ ಅಂತ ಭಾಷ್ಯದ ವಿವರಣೆ. ಮತ್ತೆ ಇದು ನೇರವಾಗಿ ಅನುಭವಕ್ಕೆ ಬರೋದು, ಪ್ರತ್ಯಕ್ಷ ಅವಗಮಂ. ಧರ್ಮದಿಂದ ಕೂಡಿದೆ, ಧರ್ಮ್ಯಂ, ಆಚರಿಸೋಕು ತುಂಬಾ ಸುಲಭ, ಸುಸುಖಂ ಕರ್ತುಂ. ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಫಲ ಇದೆಯಲ್ಲ, ಅದು ಯಾವತ್ತೂ ನಾಶ ಆಗಲ್ಲ, ಅವ್ಯಯಂ. ಇಷ್ಟೆಲ್ಲ ವಿಶೇಷತೆ ಇರುವಾಗ ಇದರಲ್ಲಿ ನಂಬಿಕೆ ಇಲ್ಲದವರ ಸ್ಥಿತಿ ಏನಾಗತ್ತೆ? ಯಾರಿಗೆ ಇದರಲ್ಲಿ ಶ್ರದ್ಧೆ ಇರೋದಿಲ್ವೋ, ಅಶ್ರದ್ಧಧಾನಾಹ ಅಂತಾರೆ ನೋಡಿ, ಅಂಥವರು ಆ ಪರಮ ಸತ್ಯವನ್ನ, ಭಗವಂತನನ್ನ ಪಡೆಯೋಕಾಗಲ್ಲ. ಅವರು ಮತ್ತೆ ಮತ್ತೆ ಅದೇ ಹುಟ್ಟು ಸಾವಿನ ಚಕ್ರದಲ್ಲಿ, ಅಮೃತ್ಯು ತುಂಬಿದ ಸಂಸಾರ ಮಾರ್ಗದಲ್ಲೇ ಸುತ್ತುತ್ತಾ ಇರ್ತಾರೆ ಅಂತ ಭಾಷೆ ಹೇಳುತ್ತೆ. ಸೊ ಶ್ರದ್ಧೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಈಗ ಒಂದು ಹೇಗೆ ಹೇಳೋದು, ಸ್ವಲ್ಪ ಗೊಂದಲ ಅನಿಸೋ ವಿಚಾರಕ್ಕೆ ಬರೋಣ. ಭಗವಂತ 9ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದಲ್ಲಿ ಹೇಳ್ತಾನೆ, ಎಲ್ಲಾ ಜೀವಿಗಳೂ ನನ್ನಲ್ಲಿದ್ದಾವೆ, ಆದರೆ ನಾನು ಅವುಗಳಲ್ಲಿ ಇಲ್ಲ ಅಂತ. ಆದರೆ ತಕ್ಷಣವೇ 5ನೇ ಶ್ಲೋಕದಲ್ಲಿ ಆ ಜೀವಿಗಳು ನನ್ನಲ್ಲಿಯೂ ಇಲ್ಲ ಅಂತನೂ ಹೇಳ್ತಾನೆ. ಇದು ವಿರೋಧಾಭಾಸದ ತರ ಅಲ್ವಾ? ಇದರ ನಿಜವಾದ ಅರ್ಥ ಏನು? ಇದು ನಿಜಕ್ಕೂ ಗೀತೆಯ ಬಹಳ ಆಳವಾದ ಒಂದು ಭಾಗ. ಭಾಷ್ಯ ಇದನ್ನ 2 ದೃಷ್ಟಿಕೋನಗಳಿಂದ ವಿವರಿಸುತ್ತೆ. ಈಗ ನಮ್ಮ ಸಾಮಾನ್ಯ ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಭಗವಂತನೇ ಎಲ್ಲದಕ್ಕೂ ಆಧಾರ, ಎಲ್ಲವೂ ಅವನಲ್ಲೇ ಇರೋದು ಸರಿ. ಆದ್ರೆ ಪಾರಮಾರ್ಥಿಕವಾಗಿ ಅಂದ್ರೆ ಪರಮ ಸತ್ಯದ ನೆಲೆಯಿಂದ ನೋಡಿದ್ರೆ ಅವನು ಅಸಂಗ, ಯಾವುದಕ್ಕೂ ಅಂಟುಕೊಂಡಿಲ್ಲ. ಉದಾಹರಣೆಗೆ ಆಕಾಶವನ್ನು ನೋಡಿ, ಅದು ಮೋಡಗಳನ್ನ, ಗಾಳಿಯನ್ನ ಎಲ್ಲ ಹಿಡಿದಿರುತ್ತೆ, ಆದ್ರೆ ಅದಕ್ಕೆ ಯಾವುದೂ ಅಂಟುಕೊಂಡಿದ್ಯಾ? ಇಲ್ಲ. ಹೌದು, ಸರಿ. ಹಾಗೇನೆ ಭಗವಂತ, ಅವು ನನ್ನಲ್ಲಿಲ್ಲ ಅನ್ನೋ ಮಾತು ಅವನ ಆ ಸಂಪೂರ್ಣ ಅಸಂಗತ್ವವನ್ನ, ಯಾವುದಕ್ಕೂ ಮೀರಿದ ಸ್ಥಿತಿಯನ್ನ ತೋರಿಸುತ್ತೆ. ಇದೇ ಅವನ ಐಶ್ವರ್ಯ ಯೋಗ, ಅವನ ಒಂದು ಅಲೌಕಿಕ ಶಕ್ತಿ, ಸಾಮರ್ಥ್ಯ ಅದು. ಅಂದ್ರೆ ಅವನು ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿ ನಡೆಸುತ್ತಿದ್ರೂ ಅದರಿಂದ ಅವನು ಅಂಟುಕೊಳ್ಳೋದಿಲ್ಲ, ದೂರ ಇರ್ತಾನೆ ಅನ್ನೋ ತರನಾ? ಹೌದು, ಖಂಡಿತ. ಅವನು ತನ್ನ ಪ್ರಕೃತಿಯನ್ನ ವಶದಲ್ಲಿಟ್ಕೊಂಡು ಜೀವಿಗಳನ್ನ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಮತ್ತೆ ಮತ್ತೆ ಸೃಷ್ಟಿ ಮಾಡ್ತಾನೆ. ಇದನ್ನ 7-8ನೇ ಶ್ಲೋಕಗಳಲ್ಲಿ ಹೇಳ್ತಾನೆ. ಆದ್ರೆ ಈ ಸೃಷ್ಟಿ ಕಾರ್ಯದಲ್ಲಿ ತಾನು ಉದಾಸೀನನ ಹಾಗೆ ಇರ್ತೀನಿ, ಅಂಟ್ಕೊಳ್ದೇ ಇರ್ತೀನಿ ಅಂತ 9ನೇ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾನೆ. ಯಾಕೆ ಅಂಟ್ಕೊಳ್ಳಲ್ಲ ಅಂದ್ರೆ, ನಾನು ಮಾಡಿದೆ ಅನ್ನೋ ಅಭಿಮಾನ ಇಲ್ಲ, ಅದರ ಫಲ ಬೇಕು ಅನ್ನೋ ಆಸೆನೂ ಇಲ್ಲ. ಭಾಷ್ಯದ ಪ್ರಕಾರ ಕರ್ತೃತ್ವಾಭಿಮಾನ, ಫಲಾಪೇಕ್ಷೆ ಇಲ್ದಿರೋದೇ ಕಾರಣ. ಅವನ ಸಾಕ್ಷಿ ರೂಪದ ಸನ್ನಿಧಾನದಿಂದಲೇ, ಅಂದ್ರೆ ಅವನ ಇರುವಿಕೆಯಿಂದಲೇ ಪ್ರಕೃತಿ ಜಗತ್ತನ್ನ ನಡೆಸುತ್ತೆ ಅಂತ 10ನೇ ಶ್ಲೋಕ ಹೇಳುತ್ತೆ. ಇಷ್ಟೊಂದು ಅದ್ಭುತವಾದ, ಎಲ್ಲವನ್ನೂ ಮೀರಿದ ಭಗವಂತನ ಸ್ವರೂಪವನ್ನ ಕೆಲವರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ, ಯಾಕೆ ತಿರಸ್ಕರಿಸ್ತಾರೆ? 11ನೇ ಶ್ಲೋಕದಲ್ಲಿ ಅದನ್ನ ಮೂಢರು ಅಂತ ಕರೀತಾರೆ. ಅಂದ್ರೆ ಆ ವಿವೇಕಿಗಳು. ಅವರು ಭಗವಂತನ ನಿಜವಾದ ಪರಮ ಸ್ವರೂಪವನ್ನ ತಿಳಿಯೋದೇ ಇಲ್ಲ. ಅವನು ಮನುಷ್ಯ ರೂಪದಲ್ಲಿ ಬಂದಾಗ, ಓಹ್, ಇವನು ನಮ್ಹಾಗೆ ಸಾಮಾನ್ಯ ಮನುಷ್ಯ ಅಂದ್ಕೊಂಡು ಅಲಕ್ಷ್ಯ ಮಾಡ್ತಾರೆ. ಮಾನುಷೀಂ ತನುಮಾಶ್ರಿತಂ ಅಂತ. ಇದರ ಪರಿಣಾಮ ಅವರ ಎಲ್ಲ ಆಸೆಗಳು, ಪ್ರಯತ್ನಗಳು, ಅವರ ಜ್ಞಾನ ಕೂಡ ವ್ಯರ್ಥ ಆಗುತ್ತೆ ಅಂತ 12ನೇ ಶ್ಲೋಕ ಹೇಳುತ್ತೆ. ಅವರಲ್ಲಿ ದೈವೀ ಪ್ರಕೃತಿ ಇರಲ್ಲ, ಬದಲಿಗೆ ರಾಕ್ಷಸಿ, ಆಸುರಿ ಪ್ರಕೃತಿ ತುಂಬಿರುತ್ತೆ. ಇದಕ್ಕೆ ವಿರುದ್ಧವಾಗಿ ತಿಳಿದವರು, ಮಹಾತ್ಮರು ಅಂತ ಕರೀತಾರಲ್ಲ, ಅವ್ರು ಹೇಗೆ, ಅವರ ಆರಾಧನೆ ಹೇಗಿರುತ್ತೆ? ಮಹಾತ್ಮರು, ಅವರಲ್ಲಿ ದೈವಿ ಪ್ರಕೃತಿ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಭಗವಂತನೇ ಎಲ್ಲದಕ್ಕೂ ಮೂಲ,
ಅವನೇ ಎಲ್ಲದರ ಆದಿ ಅಂತ. ಹಾಗಾಗಿ ಬೇರೆ ಯಾವ ಚಿಂತೆನೂ ಇಲ್ದೆ ಒಂದೇ ಮನಸ್ಸಿನಿಂದ ಅವನನ್ನ ಭಜಿಸ್ತಾರೆ ಅಂತ 13ನೇ ಶ್ಲೋಕ ಹೇಳುತ್ತೆ. ಅವರ ಆರಾಧನೆಯಲ್ಲೂ ವೈವಿಧ್ಯತೆ ಇದೆ. ಕೆಲವರು ಯಾವಾಗ್ಲೂ ಅವನ ನಾಮ ಸಂಕೀರ್ತನೆ ಮಾಡ್ತಾ ಸತತಂ ಕೀರ್ತಯಂತೋ ಮಾಂ. ಹೌದು, ದೃಢವಾದ ಪ್ರಯತ್ನ, ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ನಿರಂತರವಾಗಿ ಉಪಾಸನೆ ಮಾಡ್ತಾರೆ. ಅದು 14ನೇ ಶ್ಲೋಕ. ಇನ್ನು ಕೆಲವರು ಜ್ಞಾನಯಜ್ಞದಿಂದ ಪೂಜೆ ಮಾಡ್ತಾರೆ. ಜ್ಞಾನಯಜ್ಞ ಅಂದ್ರೆ ತಿಳುವಳಿಕೆಯಿಂದ. ಕೆಲವರು ಎಲ್ಲವೂ ಒಂದೇ ಅನ್ನೋ ಅದ್ವೈತ ಭಾವನೆಯಿಂದ ಏಕತ್ವೇನ ಪೂಜಿಸ್ತಾರೆ. ಇನ್ನು ಕೆಲವರು ಭಗವಂತನನ್ನ ಬೇರೆ ಬೇರೆ ದೇವತೆಗಳ ರೂಪದಲ್ಲಿ ನೋಡ್ತಾ ಪೃಥಕ್ತ್ವೇನ ಪೂಜಿಸ್ತಾರೆ. ಮತ್ತೆ ಕೆಲವರು ಈ ಇಡೀ ವಿಶ್ವವೇ ಅವನ ರೂಪ ಅಂತ ತಿಳಿದು ವಿಶ್ವತೋಮುಖಮಾಗಿ, ಅಂದ್ರೆ ಎಲ್ಲೆಲ್ಲೂ ಅವನನ್ನೇ ಕಾಣುತ್ತಾ ಆರಾಧಿಸ್ತಾರೆ. ಇದು 15ನೇ ಶ್ಲೋಕ. ಓ, ಅಂದ್ರೆ ದಾರಿಗಳು ಬೇರೆ ಬೇರೆ ಆದ್ರೂ, ಪೂಜೆ ಬೇರೆ ಬೇರೆ ರೀತಿ ಇದ್ರೂ ಎಲ್ಲವೂ ಆ ಒಬ್ಬ ಭಗವಂತನಿಗೆ ಸಲ್ಲುತ್ತಾ? ಖಂಡಿತವಾಗಿ. ಅದನ್ನೇ ಮುಂದಿನ ಶ್ಲೋಕಗಳಲ್ಲಿ 16ರಿಂದ 18ರವರೆಗೂ ಭಗವಂತ ತಾನೇ ಎಲ್ಲವೂ ಅಂತ ಘೋಷಿಸ್ತಾನೆ. ಯಜ್ಞ ನಾನೇ, ಆ ಯಜ್ಞದಲ್ಲಿ ಬಳಸೋ ವಸ್ತುಗಳು, ಮಂತ್ರ, ಅಗ್ನಿ ಎಲ್ಲ ನಾನೇ ಅಂತಾನೆ. ಹೌದು, ಕ್ರತುಹಾಹಂ ಯಜ್ಞಹಾಹಂ. ಸ್ವಧಾ, ಔಷಧಿ, ಆಜ್ಯ, ಹೋಮ ಎಲ್ಲವೂ ತಾನೇ. ಅಷ್ಟೇ ಅಲ್ಲ, ತಾನೇ ತಂದೆ, ತಾಯಿ, ತಾತ ಎಲ್ಲಾ ಕರ್ಮಗಳ ಫಲ ಕೊಡುವವನು, ತಿಳಿಯಬೇಕಾದ ಪವಿತ್ರವಾದ ಜ್ಞಾನ, ಓಂಕಾರ ಎಲ್ಲಾ ವೇದಗಳು ಕೂಡ ನಾನೇ ಅಂತಾನೆ. ಎಲ್ಲ ಜೀವಿಗಳಿಗೂ ಗತಿ, ಪೋಷಕ, ಒಡೆಯ, ಸಾಕ್ಷಿ, ಎಲ್ಲರೂ ವಾಸಿಸುವ ಮನೆ, ಶರಣು ಕೊಡುವವನು, ಸ್ನೇಹಿತ ಎಲ್ಲವೂ ತಾನೇ. ಸೃಷ್ಟಿ, ಸ್ಥಿತಿ, ಲಯಕ್ಕೆ ಕಾರಣನೂ ತಾನೇ. ಎಲ್ಲದಕ್ಕೂ ಆಧಾರ, ನಿಧಿ ಮತ್ತು ಮುಖ್ಯವಾಗಿ ನಾಶವಿಲ್ಲದ ಬೀಜ, ಬೀಜಂ ಅವ್ಯಯಂ ಕೂಡ ನಾನೇ ಎನ್ನುತ್ತಾನೆ. ವಾವ್! ಅಂದ್ರೆ ಅಸ್ತಿತ್ವದಲ್ಲಿರೋ ಪ್ರತಿಯೊಂದು, ಅದು ಯಾವುದೇ ರೂಪದಲ್ಲಿರ್ಲಿ, ಆ ಪರಮಸತ್ಯದ ಒಂದು ಅಭಿವ್ಯಕ್ತಿಯಷ್ಟೇ. ಹೌದು, ನಿಖರವಾಗಿ. ಅದ್ಭುತ. ಈ ಅಧ್ಯಾಯ ನಿಜಕ್ಕೂ ಜ್ಞಾನದ ಶ್ರೇಷ್ಠತೆಯನ್ನ, ಭಗವಂತ ಹೇಗೆ ಎಲ್ಲೆಲ್ಲೂ ಇದ್ದಾನೆ ಅನ್ನೋದನ್ನ, ಮತ್ತೆ ಆರಾಧನೆಯಲ್ಲಿ ಎಷ್ಟೆಲ್ಲ ದಾರಿಗಳಿದ್ರೂ ಎಲ್ಲವೂ ಹೇಗೆ ಆ ಒಂದೇ ಮೂಲಕ್ಕೆ ಸೇರುತ್ತೆ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ. ಹೌದು. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನು ಅಂದ್ರೆ ಶ್ರದ್ಧೆ ಮತ್ತು ಸರಿಯಾದ ತಿಳುವಳಿಕೆ. ಅದಿದ್ರೆ ಸಾಕು. ಯಾವ ಮಾರ್ಗದಲ್ಲಿ ಹೋದ್ರೂ ಅದು ಆ ಅಂತಿಮ ಸತ್ಯಕ್ಕೆ, ಆ ಭಗವಂತನಿಗೆ ತಲುಪಿಸುತ್ತೆ. ಶ್ರದ್ಧೆನೇ ಇಲ್ಲಾಂದ್ರೆ ಯಾವ ದಾರಿಲ್ ಹೋದ್ರೂ ಪ್ರಯೋಜನ ಇಲ್ಲ. ಕೊನೆಯಲ್ಲಿ ಭಗವಂತ ತನ್ನನ್ನು ಅವ್ಯಯ ಬೀಜ, ಅಂದ್ರೆ ನಾಶವೇ ಇಲ್ಲದ ಮೂಲ ಕಾರಣ ಅಂತ ಹೇಳ್ಕೊಂಡನಲ್ಲ. ಈ ಸೃಷ್ಟಿಯ ಹಿಂದೆ ಇರೋ ಯಾವತ್ತೂ ನಾಶ ಆಗದೇ ಇರೋ ಆ ಮೂಲ ಶಕ್ತಿ, ಆ ಬೀಜದ ಸ್ವರೂಪದ ಬಗ್ಗೆ ಇನ್ನಷ್ಟು ಆಳವಾಡಿ ಚಿಂತನೆ ಮಾಡೋಕೆ ಇದು ನಮಗೆಲ್ಲ ಒಂದು ಅವಕಾಶ ಅನ್ಸುತ್ತೆ. ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಸಲ ಮತ್ತೆ ಭೇಟಿಯಾಗೋಣ.